ಹಲೋ ಫ್ರೆಂಡ್ಸ್, ಲೇಡೀಸ್ ಗೈಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿವಸಗಳ ನಂತರ ವಿಡಿಯೋವನ್ನು ಅಪ್ಲೋಡ್ ಮಾಡಾಕ್ತೀನಿ. ಸ್ವಲ್ಪ ನನ್ನ ಸ್ಟಡಿ ಕಡೆಗೆ ಗಮನ ಜಾಸ್ತಿ ಇತ್ತು, ಅದಕ್ಕೋಸ್ಕರ ವಿಡಿಯೋಸ್ಗಳನ್ನು ಮಾಡೋದು ಆಗಲಿಲ್ಲ. ಮದುವೆ ಸೀಸನ್ ಸ್ಟಾರ್ಟ್ ಆಯಿತು. ಎಲ್ಲರೂ ಕೂಡ ಲಂಗ ಬ್ಲೌಸ ಮತ್ತು ಹೆಚ್ಚಾಗಿ ಟ್ರೆಡಿಷ್ನಲ್ ಡ್ರೆಸ್ಗಳನ್ನು ಸ್ಟಿಚ್ ಮಾಡಿಸ್ತಿರ್ತೀರಿ. ಇವತ್ತಿನ ವಿಡಿಯೋದಲ್ಲಿ ನಾನು 4 ವರ್ಷದ ಹುಡುಗಿಗೆ ಯಾವ ರೀತಿಯಾಗಿ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಸ್ಯಾರಿಯಲ್ಲಿ ಅನ್ನೋದನ್ನು ತೋರಿಸ್ತೀನಿ. ನಾನು ಇಲ್ಲಿ ಮೊದಲಿಗೆ ಲಂಗವನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ತೋರಿಸ್ತೀನಿ. ಮೊದಲಿಗೆ ಸ್ಯಾರಿ ತೋರಿಸ್ಬಿಡ್ತೀನಿ. ತುಂಬಾ ಕಾಂಟ್ರಾಸ್ಟಾಗಿ ಚೆನ್ನಾಗಿರುವಂತಹ ಸ್ಯಾರಿ ಕೊಟ್ಟಾರ ನೋಡ್ರಿ. ಪೂರ್ತಿ ಹೊಸ ಸ್ಯಾರಿನೇ ಕೊಟ್ಟಾರ. ಈ ರೀತಿಯಾಗಿ ಸೆರಗೈತಿ ಮತ್ತು ಬ್ಲೌಸ್ ಪೀಸ್ ಕೂಡ ಐತಿ. ಪ್ಲೇನ್ ಬ್ಲೌಸ್ ಪೀಸ್ ಮತ್ತು ಸ್ಯಾರಿ ಯೆಲ್ಲೋ ಕಲರ್ದು ಮತ್ತು ಗ್ರೀನ್ ಕಲರ್ದು ಬಾರ್ಡ್ರ್ ಬಂದೈತಿ. ಈ ಸೆರಗಿನ ಪಾರ್ಟಲ್ಲಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಇದರಲ್ಲಿ ಟೋಟಲಿ 2 ಡ್ರೆಸ್ಸನ್ನು ಸ್ಟಿಚ್ ಮಾಡಬೇಕಾಗೈತಿ. ಇವತ್ತಿನ ವಿಡಿಯೋದಲ್ಲಿ 4 ವರ್ಷದ ಹುಡುಗಿಗೆ ಲಂಗವನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಮತ್ತು ಇನ್ನು ಕಂಟಿನ್ಯೂ ಆಗಿ 8 ವರ್ಷದ ಹುಡುಗಿಗೆ ಲಂಗ ಬ್ಲೌಸ್ ಕಟಿಂಗ್ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಈ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ಕಂಟಿನ್ಯೂ ಆಗಿ ಮುಂದಿನ ವಿಡಿಯೋಸ್ಗಳಲ್ಲಿ ಅಂಬ್ರೆಲಾ ಲೆಹೆಂಗಾ ಕಟಿಂಗ್ ಮತ್ತು ಕ್ರಾಪ್ ಟಾಪ್ ಕಟಿಂಗ್ ಮತ್ತು ಜಾಕೆಟ್ ಡ್ರೆಸ್ ಕೂಡ ನಾನು ಸ್ಟಿಚ್ ಮಾಡೋಕತ್ತೀನಿ. ಆ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಈಗ 4 ವರ್ಷದ ಹುಡುಗಿಗೆ ಸೊಂಟದ ಅಳತೆ 18 ಇಂಚ್ ಐತಿ ಮತ್ತು ಲಂಗಾದ ಲೆಂಗ್ತ್ 21 ಇಂಚ್ ರೆಡಿ ಮಾಡಬೇಕು. ನಮ್ಗೆ ಲಂಗ ಸ್ಟಿಚ್ ಮಾಡಬೇಕಾದಾಗ ಮೆಜರ್ಮೆಂಟ್ಸ್ ಬೇಕಾಗಿರೋದು 2 ಒಂದು ಲಂಗಾದ ಲೆಂಗ್ತ್ ಮತ್ತು ಸೊಂಟದ ಅಳತೆ. ಇವೆರಡೂ ಇತ್ತಂದ್ರೆ ಆರಾಮಾಗಿ ನಾವು ಲಂಗವನ್ನು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಈಗ ನಾನು ಸೆರಗಲ್ಲ, ಇದು ಬ್ಲೌಸ್ ಪೀಸ್ ಐತಿ. ಬ್ಲೌಸ್ ಪೀಸನ್ನು ಮೊದಲಿಗೆ ಕಟ್ ಮಾಡಿಕೊಂಡು ತೆಗೆದುಬಿಡ್ತೀನಿ. ಅಂದರೆ ನನಗೆ ಮೇನ್ ಫ್ಯಾಬ್ರಿಕಲ್ಲಿ ಸ್ಕರ್ಟ್ ಪಾರ್ಟ್ಗೆ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗ್ತೈತಿ. ಮತ್ತು ಲೈನಿಂಗ್ ಬಟ್ಟೆಯನ್ನು ಟೋಟಲಿ ನಾನು 4 ವರ್ಷದ ಹುಡುಗಿಗೆ ಸ್ಟಿಚ್ ಮಾಡೋಕ್ಕೆ ಎಷ್ಟು ತೊಗೊಂಡಿನಿ ಅಂದರೆ 2 ಮೀಟ್ರ್, ಅಂದ್ರೆ 1 ಮೀಟ್ರ್ ತೊಗೊಂಡಿನಿ. ಅದರಲ್ಲಿ 2 ಪೀಸ್ ಮಾಡ್ಕೊಂಡಿನಿ. ಲೆಂಗ್ತ್ ಜಾಸ್ತಿ ಬೇಕಾಗಲ್ಲ. ಆರಾಮಾಗಿ ನೀವು 1 ಮೀಟ್ರಲ್ಲಿ ಲಂಗವನ್ನು 3-4 ವರ್ಷದ ಹುಡುಗಿಗೆ ಸ್ಟಿಚ್ ಮಾಡ್ಬೋದು. ಸ್ವಲ್ಪ ಮತ್ತು ಹೈಟ್ ಜಾಸ್ತಿ ಇತ್ತು ಅಂತಂದ್ರೆ ಇದು ಕರೆಕ್ಟಾಗಿ ಈಗ 21 ಇಂಚ್ ಇರುವಂತಹ ಲೆಹೆಂಗಾಕ್ಕೆ ಆರಾಮಾಗಿ 1 ಮೀಟ್ರ್ ಸಾಕಾಗ್ತೈತಿ. ಇದಕ್ಕಿಂತಲೂ ಜಾಸ್ತಿ ಅಂದರೆ ನೀವು 1.5 ಮೀಟ್ರ್ ಅಥವಾ 2 ಮೀಟ್ರ್ ತೊಗೊಳ್ಳೇಬೇಕಾಗ್ತೈತಿ ಲೈನಿಂಗ್. ಮೊದಲಿಗೆ ನಾನು ಲೈನಿಂಗ್ ಬಟ್ಟೆಯನ್ನು ಈ ರೀತಿಯಾಗಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಒಮ್ಮೆ ಲೆಂಗ್ತಲ್ಲಿ ಮತ್ತು ಒಮ್ಮೆ ವಿಡ್ತಲ್ಲಿ. ಟೋಟಲಿ ಈಗ ನಂದು 4 ಲೇಯರ್ಸಲ್ಲಿ ಲೈನಿಂಗ್ ಬಟ್ಟೆಯನ್ನು 1 ಮೀಟ್ರ್ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿನಿ. ಲೆಂಗ್ತ್ ಎಷ್ಟು ಬಂತು ಅಂದ್ರೆ 16 ಇಂಚು. ಬಟ್ ನಾವು ಸ್ಯಾರಿಯಲ್ಲಿ ಮೊದಲಿಗೆ ಕಟ್ ಮಾಡ್ಕೊಂಬಿಡೋದು ನೋಡ್ರಿ. ಸ್ಯಾರಿಯನ್ನು ಕೂಡ ನಾನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಎಷ್ಟು ತೊಗೊಂಡಿನಲ್ಲ ಅಷ್ಟನ್ನೇ ಕಟ್ ಮಾಡ್ಕೋತೀನಿ. ಡಬಲ್ ಫೋಲ್ಡ್ ಮಾಡಿಕೊಂಡು 2 ಸೈಡಲ್ಲೂ ಕೂಡ ಸೇಮ್ ಬಾರ್ಡ್ರ್ ಬಂದೈತಿ. ಹೀಗಾಗಿ ಬಟ್ಟೆ ಜಾಸ್ತಿ ಇರ್ತೈತಿ, ನಮಗೆ ಬೇಕಾದಷ್ಟು ಯೂಸ್ ಮಾಡ್ಕೋಬೋದು. ಈಗ ನಾನು 1 ಮೀಟ್ರ್ ಸ್ಯಾರಿಯನ್ನು ಕಟ್ ಮಾಡ್ಕೊಂಡಿನಿ. ಟೋಟಲಿ ನಮಗೆ 2 ಮೀಟ್ರ್ ಬೇಕು. ಬೇರೆ ನೀವು ಥಾನ್ದೊಳಗೆ ತೊಗೊಂಡ್ರಿ ಅಂದ್ರೆ ನಾನು ಸ್ಯಾರಿ ಸೇಮ್ ಬಾರ್ಡ್ರ್ ಇರೋದ್ರಿಂದ 1 ಮೀಟ್ರ್ ತೊಗೊಂಡಿನಿ. ಅಂದ್ರೆ 2 ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ಕೋಬೋದು. ನೋಡಿರಿ, ಈ ರೀತಿಯಾಗಿ ಇಟ್ಟು ನಾನು ಫೋಲ್ಡ್ ಮಾಡಿ 1 ಮೀಟ್ರ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತೆ ಈ ಥರ ಕಟ್ ಮಾಡೋಕ್ಕೆ ಈಸಿ ಆಗಲಿ ಮೆಜರ್ಮೆಂಟ್ ಮಾಡೋಕ್ಕಂತ ಟೋಟಲಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಲೆಂಗ್ತ್ ನಮಗೆ ಬೇಕಾಗಿರೋದು 21 ಇಂಚು. 2 ಇಂಚ್ ಬೆಲ್ಟ್ ಬರ್ತೈತಿ, ಅದನ್ನು ಮೈನಸ್ ಮಾಡಿದ್ವಿ ಅಂದ್ರೆ 19 ಇಂಚ್ ಬೇಕು ಲೆಂಗ್ತ್. ಬಟ್ 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 20 ಇಂಚ್ಗೆ ನಾನು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳಾಕ್ತೀನಿ. ಬಟ್ ಲೈನಿಂಗ್ ಬಟ್ಟೆ ಉದ್ದ ಕಡಿಮೆ ಐತೆ ನೋಡ್ರಿ. ಕಡಿಮೆ ಇದ್ರೂ ಕೂಡ ನಡೀತೈತಿ. ಅದಕ್ಕೋಸ್ಕರನೇ ಹೇಳಿದೆ, ಇನ್ನೂ ಜಾಸ್ತಿ ಲೆಂಗ್ತ್ ಇರೋದು ನೀವು ಲಂಗ ಸ್ಟಿಚ್ ಮಾಡಾಕ್ತಿದ್ರಿ ಅಂದ್ರೆ ಅಲ್ಲಿ ನೀವು 2 ಮೀಟ್ರ್ ತೊಗೊಳ್ಳೇಬೇಕಾಗ್ತೈತಿ. ನೋಡಿರಿ, ಇಷ್ಟು 3-3.5 ಇಂಚ ಕಡಿಮೆ ಐತೆ ಲೆಂಗ್ತ್ ಒಳಗೆ. ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಮೇಲೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಕಟ್ ಮಾಡ್ಕೊಂಡಿನಿ. ಈಗ ಮೇಲೆ ನಾನು ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿಕೊಂಡು ಬೆಲ್ಟ್ ರೆಡಿ ಮಾಡ್ಕೋಬೇಕಾಗೈತಿ. ಅದಕ್ಕೋಸ್ಕರ ನಾನು ಬಾರ್ಡ್ರ್ ಯೂಸ್ ಮಾಡ್ಕೋತೀನಿ ಬೆಲ್ಟ್ಗಾಗಿ.
ಈಗ ಬ್ಲೌಸ್ ಪೀಸ್ ಏನಿತ್ತಲ್ಲ ಇದು ಪೂರ್ತಿ ಸಾಫ್ಟ್ ಆಗಿರೋದ್ರಿಂದ ಬಾರ್ಡ್ರ್ ಯೂಸ್ ಮಾಡ್ಕೊಳಕ್ತೀನಿ. ಸಾಫ್ಟ್ ಇಲ್ಲ ಹಾರ್ಡ್ ಇತ್ತು ಅಂದ್ರೆ ನೀವು ಲೈನಿಂಗ್ ಬಟ್ಟೆ ಯೂಸ್ ಮಾಡ್ದೇ ನೀವು ಬೆಲ್ಟನ್ನು ತಗೋರಿ. ಇದು ತುಂಬಾ ಸಾಫ್ಟ್ ಆಗಿರೋದ್ರಿಂದ ನಾನು ಲೈನಿಂಗ್ ಬಟ್ಟೆ ಕೂಡ ಯೂಸ್ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ. ಟೋಟಲಿ 5 ಇಂಚು ಬೆಲ್ಟನ್ನು ನಾನು ಕಟ್ ಮಾಡ್ಕೊಂಡಿನಿ. ವಿಡ್ತಿನ ತೊಗೊಂಡಿಲ್ಲ, ಯಾಕಂದರೆ ಮೊದಲಿಗೆ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡಿಕೊಂಡು ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋಣ ಮೇನ್ ಫ್ಯಾಬ್ರಿಕ್ ಬೆಲ್ಟ್ಗಾಗಿ. ಈಗ ಪಟ್ಟಿಗಾಗಿ ಕಟ್ ಮಾಡ್ಕೋಬೇಕಾದ್ರೆ ಸೊಂಟದ ಅಳತೆ ಎಷ್ಟು ಇರ್ತೈತಲ್ಲ ಅದಕ್ಕೆ 4 ಇಂಚ್ ಆ್ಯಡ್ ಮಾಡ್ಕೊರಿ. ಸೊಂಟದ ಅಳತೆ 18 ಇಂಚ್ ಐತಿ, ಅದಕ್ಕೆ 4 ಇಂಚ್ ಆ್ಯಡ್ ಮಾಡ್ಕೊಂಡಾಗ 22 ಇಂಚ್ ಆಯಿತು. ನಾನು 2 ಲೇಯರ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು 11 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ವಿಡ್ತ್ಗೆ ಮತ್ತು ಲೆಂತ್ಗೆ 5 ಇಂಚು, ಯಾಕಂದರೆ 2 ಇಂಚ್ ಬೆಲ್ಟ್ ರೆಡಿ ಮಾಡಬೇಕು. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋತೀವಿ, 4 ಇಂಚ್ ಬೇಕಾಗ್ತೈತಿ ಮತ್ತು 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ 5 ಇಂಚು ಉದ್ದದ ಬೆಲ್ಟನ್ನು ನಾವು ಕಟ್ ಮಾಡ್ಕೋಬೇಕು. ವಿಡ್ತ ನಿಮ್ಮ ಮೆಜರ್ಮೆಂಟ್ ಪ್ರಕಾರ ಸೊಂಟದ ಅಳತೆಗೆ 4 ಇಂಚನ್ನು ಸೇರಿಸ್ಕೊಂಡು ಕಟ್ ಮಾಡ್ಕೊರಿ. 18 ಇಂಚ್ ಐತಿ, ನಾನು 22 ಇಂಚು ಅಗಲ ಮತ್ತು 5 ಇಂಚು ಉದ್ದ ತಗೊಂಡಿನಿ. ಈಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯ ಮೇಲೆ ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಮತ್ತು ನಂದು ಆಲ್ರೆಡಿ ಸಿರಿ ಚಾನಲ್ ಅಂಥೇಳಿ ಕನ್ನಡದಲ್ಲಿ ಸ್ಟಡಿ ರೊಟೀನ್ಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇರೋರು ನೋಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನೋಡಿರಿ, ಈ ರೀತಿಯಾಗಿ ನಾನು ಮೊದಲಿಗೆ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳಕ್ತೀನಿ. ಬೆಲ್ಟ್ನ 2 ಸೈಡ್ಸ್ಗಳನ್ನು ಮೊದಲಿಗೆ ಸ್ಟಿಚ್ ಬೆಲ್ಟ್ನ 4 ಸೈಡ್ಸ್ಗಳಲ್ಲಿ ಈ ರೀತಿ ಹೊಲಿಗೆಯನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊರಿ. ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೇ ಇರಲಿ ಅಂಥೇಳಿ ಈ ರೀತಿಯಾಗಿ 4 ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ನೀವು ಸ್ಟಿಚ್ ಮಾಡ್ಕೋಬೋದು. ಮತ್ತು ನೀವು ನನ್ನ ಚಾನಲಲ್ಲಿ ಬಹಳಷ್ಟು ಕಿಡ್ಸ್ಗಳಿಗೆ ಸಂಬಂಧಪಟ್ಟಂತಹ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೋಡ್ಬೋದು. ಫ್ರಾಕ್, ಲೆಹಂಗಾ ಬ್ಲೌಸ್ 1 ವರ್ಷ ಹಿಡಿದು 15-16 ವರ್ಷ ಮತ್ತು ದೊಡ್ಡವ್ರಿಗೂ ಕೂಡ ನಾನು ಲೆಹಂಗಾ ಬ್ಲೌಸನ್ನು ಸ್ಟಿಚ್ ಮಾಡೀನಿ. ಎಲ್ಲ ವಿಡಿಯೋಸ್ಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಮತ್ತು ಫ್ರಾಕ್ ಕಟ್ಟಿಂಗ್, ಸ್ಟಿಚಿಂಗ್, ಬಾರ್ಡರ್ ಸ್ಯಾರಿಯಲ್ಲಿ ಫ್ರಾಕ್ ಸ್ಟಿಚ್ ಮಾಡಿದ್ದಾಗಿರ್ಬೋದು ಮತ್ತು ಫ್ಯಾನ್ಸಿ ಡ್ರೆಸ್ಗಳನ್ನಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ಕಿಡ್ಸ್ಗಳಿಗೆ ಮತ್ತು ದೊಡ್ಡವ್ರಿಗೂ ಕೂಡ ಸ್ಟಿಚ್ ಮಾಡಿರುವಂತಹ ಬಹಳಷ್ಟು ವಿಡಿಯೋಸ್ಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಇವತ್ತು ಸ್ಟಿಚ್ ಮಾಡಲಾಗ್ತಿದ್ದು 4ರಿಂದ 4.5 ವರ್ಷ ಅಷ್ಟೇ. 4 ವರ್ಷನೇ ಅಂತ ಇಟ್ಕೊರಿ. 4 ವರ್ಷದ ಮಗುವಿಗೆ ಈ ಲಂಗವನ್ನು ಸ್ಟಿಚ್ ಮಾಡಾಕ್ತೀನಿ. ಈಗ ಬೆಲ್ಟ್ ಪೂರ್ತಿಯಾಗಿ ರೆಡಿ ಆಗೈತಿ. 2 ಕಡೆನೂ ಕೂಡ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿನಿ. ಡಬಲ್ ಫೋಲ್ಡ್ ಇಲ್ಲ, ಸಿಂಗಲ್ ಫೋಲ್ಡ್ ಮಾಡ್ಕೊಂಡಿನಿ. ಈಗ ನಂತರ ನಾವು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸ್ಕೊಂಡು ಮೇಲ್ಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕಬೇಕು. ಆ್ಯಕ್ಚುಲಿ ನಾನು ಬಹಳಷ್ಟು ವಿಡಿಯೋಸ್ಗಳಲ್ಲಿ ತೋರಿಸಿದ್ದು ಲಂಗ ಅಖಂಡ ಪೀಸ್ ತೊಗೊಂಡಿನಿ. ಪೂರ್ತಿ ಪೀಸ್ ಒಂದೇ ಐತಿ, ಬಟ್ ಈ ವಿಡಿಯೋದಲ್ಲಿ ನನಗೆ 2 ಪೀಸ್ ಸಿಕ್ಕವು. 2 ಪೀಸ್ ಅದಾವು. ಮಿಡಲಲ್ಲಿ ನಾನು ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡ್ಕೋಬೇಕು. ಯಾಕಂದ್ರೆ ಒಂದೇ ಸ್ಯಾರಿಯಲ್ಲಿ ನಾನು 2 ಡ್ರೆಸ್ಸನ್ನು ಸ್ಟಿಚ್ ಮಾಡಬೇಕಾಗೈತಿ. ಹಿಂಗಾಗಿದ್ದರಿಂದ ಪೀಸ್ಗಳನ್ನು ನಾನು ವೇಸ್ಟ್ ಮಾಡಲಾರ್ದೇ 2 ಪೀಸನ್ನು ಜಾಯಿಂಟ್ ಮಾಡ್ಕೊಂಡಿನಿ. ಬಟ್ಟೆ ವೇಸ್ಟ್ ಮಾಡ್ದೇ 2 ಪೀಸನ್ನು ಜಾಯಿಂಟ್ ಮಾಡ್ಕೊಳಕ್ತೀನಿ. ನೋಡಿರಿ, ಈ ರೀತಿಯಾಗಿ 1 ಪೀಸನ್ನು ನಾನೀಗ ಜಾಯಿಂಟ್ ಮಾಡ್ಕೊಂಡಿನಿ. ಅದೇ ರೀತಿಯಾಗಿ ಇನ್ನೊಂದು ಪೀಸನ್ನು ಕೂಡ ಜಾಯಿಂಟ್ ಮಾಡ್ಕೊಳಕ್ತೀನಿ. 2 ಪೀಸ್ಗಳನ್ನು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಈ ರೀತಿ 2 ಪೀಸ್ಗಳನ್ನು ಉಲ್ಟಾ ಇಟ್ಟು ಜಾಯಿಂಟ್ ಮಾಡ್ಕೊಳಕ್ತೀನಿ. ನೋಡಿರಿ, ಭಾಳಷ್ಟು ಈಸಿ ಸ್ಟೆಪ್ಗಳಲ್ಲಿ ನಾನು ತೋರಿಸ್ಕೊಟ್ಟೀನಿ. ಮತ್ತು ಹೆಚ್ಚಿಗೆ ನನ್ನ ಚಾನಲಲ್ಲಿ ಲಂಗ ಬ್ಲೌಸ್ಗಳನ್ನೇ ಹೆಚ್ಚು ಇಷ್ಟಪಟ್ಟಾರೆ ಎಲ್ಲರೂ ಕೂಡ. ಮಿಲಿಯನ್ ಗಟ್ಟಲೆ ವ್ಯೂಸ್ ಅದಾವೆ ನಂದು ಲಂಗ ಬ್ಲೌಸ್ದು, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಮತ್ತು ನಮ್ಮ ಚಾನಲ್ 40,000 ಸಬ್ಸ್ಕ್ರೈಬರ್ಸ್ಗಳನ್ನು ಇನ್ನೂ ಒಂದು 2,000 ಆಯ್ತಂದ್ರೆ 40,000 ಸಬ್ಸ್ಕ್ರೈಬರ್ ಆಗ್ತಾರೆ. ಅದೊಂದು ದೊಡ್ಡ ಖುಷಿಯಾದಂತಹ ವಿಷಯ ನನಗೆ. ನೀವು ಕೂಡ ಹೊಸದಾಗಿ ನೋಡಾಕ್ತಿದ್ರಿ ಅಂತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ.
ಮತ್ತು ಇಲ್ಲಿ ನೋಡ್ರಿ ನಾನು ಸ್ಕರ್ಟ್ ಪಾರ್ಟ್ನ ಒಂದು ಸೈಡನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ನೋಡಾಕ್ತಿರ್ಬೇಕು. ಈಗ ಬಾರ್ಡ್ರ್ ಪಾರ್ಟನ್ನು ಸೀದಾ ಇಟ್ಕೋರಿ ಅಥವಾ ಬೆಲ್ಟ್ ಪಾರ್ಟನ್ನು ಸೀದಾ ಇಟ್ಕೋರಿ. ಬಾರ್ಡ್ರ್ ಮಷಿನ್ ಕಡೆಗೆ ಬರಬೇಕು ಮತ್ತು ಅದ್ರ ಮೇಲೆ ನಾವು ಈಗ ಜಾಯಿಂಟ್ ಮಾಡ್ಕೊಂಡಿರುವಂತಹ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆಯ ಸ್ಕರ್ಟ್ ಪಾರ್ಟ ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು 1 ಇಂಚ್ನಷ್ಟು ನಾವು ಸೀದಾ ಸ್ಟಿಚ್ ಮಾಡ್ಕೊಳ್ಳೋಣ. ಅದಾದಮೇಲೆ ಪ್ಲೇಟ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ನಾನು ಇಲ್ಲಿ ವಿಡ್ತ್ ಪ್ಲೇಟ್ಸ್ನ ಅಗಲ 2 ಇಂಚ್ ತೊಗೊಳಾಕ್ತೀನಿ. ಈಗ 2 ಇಂಚಿನ ನಾವು ಪ್ಲೇಟನ್ನು ಫೋಲ್ಡ್ ಮಾಡಿ 1 ಇಂಚ್ವರೆಗೂ ನಾವು ಸ್ಟಿಚ್ ಮಾಡಬೇಕು. 1 ಇಂಚ್ ಸ್ಟಿಚ್ ಮಾಡಿದಾದಮೇಲೆ ಮತ್ತೊಂದು ಪ್ಲೇಟನ್ನು ಫೋಲ್ಡ್ ಮಾಡ್ಕೋಬೇಕು 2 ಇಂಚ್ವರೆಗೂ. ಆ 1 ಇಂಚ್ ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ನಂತರನೇ ಈ ಪ್ಲೇಟ್ ಬರಬೇಕು. ಅಂದ್ರೆ ಒಂದ್ರ ಮೇಲೆ ಒಂದು ಪ್ಲೇಟ್ ಕರೆಕ್ಟಾಗಿ ಬರಬೇಕು. ಪೂರ್ತಿ 2 ಇಂಚ್ವರೆಗೂ ಸ್ಟಿಚ್ ಮಾಡಿಕೊಂಡು ಮತ್ತೊಂದು ಪ್ಲೇಟನ್ನು ತಗೋಬೇಡ್ರಿ. ಒಂದ್ರ ಮೇಲೆ ಒಂದು ಬರಬೇಕು. 2 ಇಂಚು ಅಗಲದ ಪ್ಲೇಟ್ಸ್ಗಳು, ಬಟ್ 1 ಇಂಚ್ಗೆ ನಾವು ಎಂಡ್ ಮಾಡಿಕೊಂಡು ಮತ್ತೊಂದು ಪ್ಲೇಟನ್ನು ಅಲ್ಲಿಗೆ ಸ್ಟಾರ್ಟ್ ಮಾಡ್ಕೋಬೇಕು. ಈ ರೀತಿ ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಒಂದ್ರ ಮೇಲೊಂದು ಪ್ಲೇಟ್ಸ್ ಕರೆಕ್ಟಾಗಿ ಬರಬೇಕು. ಬೇಕಿದ್ರೆ ನೀವು ಪ್ಲೇಟ್ಸ್ನ ಸೈಜ್ ಇನ್ನೂ ಕಡಿಮೆ ಮಾಡ್ಕೋಬೋದು. 1.5 ಇಂಚು ಮೊದಲಿನ ವಿಡಿಯೋಸ್ಗಳಲ್ಲೆಲ್ಲ ನಾನು 1.5 ಇಂಚು 1 ಇಂಚಿನ ಪ್ಲೇಟ್ಸನ್ನು ತೋರಿಸೀನಿ. ಮತ್ತು ನನ್ನ ಚಾನಲಲ್ಲಿ 1 ವರ್ಷದ ಮಗುವಿಗೆ ಯಾವ ರೀತಿಯಾಗಿ ನೀವು ಲಂಗ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅನ್ನೋ ವಿಡಿಯೋವನ್ನು ನೋಡ್ಬೋದು. ಭಾಳಷ್ಟು ಡಿಟೇಲ್ ಆಗಿ ಮತ್ತು ಫ್ಯಾನ್ಸಿಯಾಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡೀನಿ. ಮಕ್ಕಳಿಗೆಲ್ಲ ಬ್ಯಾಕ್ ಬಟನ್ಸ್ ಹಾಕಿದ್ವಿ ಅಂದ್ರೆ ಚುಚ್ತಾವು, ಅದಕ್ಕೋಸ್ಕರ ಸ್ವಲ್ಪ ಬೇರೆ ಥರನಾಗಿ ನಾನು ಸ್ಟಿಚ್ ಮಾಡಿ ತೋರಿಸೀನಿ. ಲಿಂಕನ್ನು ಕೊಟ್ಟಿರ್ತೀನಿ ನೋಡಿರಿ ಮೇಲ್ಗಡೆ ಐಕಾರ್ಡ್ನಲ್ಲಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿನೂ ಕೂಡ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ನೋಡಿರಿ, ಈ ರೀತಿಯಾಗಿ ಬೆಲ್ಟ್ನ ಕೆಳಗಡೆಗೆ ನಾವು ಪ್ಲೇಟ್ಸನ್ನು ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸೈಡಲ್ಲೂ ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಓವರ್ಲಾಕ್ ಹಾಕೋ ಅವಶ್ಯಕತೆ ಬೀಳಲ್ಲ, ಎಳೆಗಳು ಉಚ್ಕೊಳ್ಳಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡಬೇಕು. ಈ ರೀತಿಯಾಗಿ ನಾವು ಪರ್ಫೆಕ್ಟ್ ಲಂಗವನ್ನು ಸ್ಟಿಚ್ ಮಾಡಬೇಕಾಗ್ತೈತಿ. ಈಗ ಲಾಸ್ಟ್ ಸ್ಟೆಪ್ ನಾವು ಪ್ಲೇಟನ್ನು ಫೋಲ್ಡ್ ಮಾಡ್ಕೋಬೇಕು. ಅದಾದಮೇಲೆ 2 ಸೈಡ್ಸ್ಗಳನ್ನು ಜೋಡಿಸಿದ್ವಿ ಅಂತಂದ್ರೆ ಪೂರ್ತಿಯಾಗಿ ನಮ್ಮ ಲಂಗ ಪೂರ್ತಿಯಾಗಿ ರೆಡಿ ಆಗ್ತೈತಿ. ಈಗ ನೋಡಿರಿ, ಮೊದಲಿಗೆ ನಾವು ಅರ್ಧ ಇಂಚ್ಗಿಂತಲೂ ಕಡಿಮೆ ಈ ರೀತಿ ಫೋಲ್ಡ್ ಮಾಡ್ಕೊಂಡೀನಿ ಫಿನಿಶಿಂಗೋಸ್ಕರ. ನೋಡಿರಿ, ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮೇಲೆ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಸ್ಲೀವ್ಲೆಸ್ ಬ್ಲೌಸ್ ಐತಿ, ಪಟ್ಟಿ ಬರ್ತದೆ, ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಈ ರೀತಿ ನೋಡಿರಿ ಫೋಲ್ಡ್ ಮಾಡಿಕೊಂಡು ಈಗ ಬೆಲ್ಟ್ನ ಒಳಗಡೆಗೆ ನಾವು ಸ್ಕರ್ಟ್ ಪಾರ್ಟನ್ನು ಏನು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದು ಹೈಡ್ ಆಗಬೇಕು. ಆ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಹಾಕೋಬೇಕು. ನೋಡಿರಿ, 2 ಏನು ಪ್ಲೇಟ್ಸ್ ಮಾಡ್ಕೊಂಡು ಜೋಡಿಸಿರ್ತೀವಲ್ಲ ಅದು ಕಾಣದೇ ಇರೋ ಹಾಗೆ ನಾವು ಬೆಲ್ಟ್ನ ಮಧ್ಯದಲ್ಲಿ ಹೈಡ್ ಆಗೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಬೆಲ್ಟನ್ನು. ಮತ್ತು ಚಾನಲಲ್ಲಿ ನೀವು ವಿತೌಟ್ ಲೈನಿಂಗ್ ಸ್ಕರ್ಟನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಲೆಹಂಗಾವನ್ನು ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಮತ್ತು ಅಂಬ್ರೆಲಾ ಲೆಹಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಎಲ್ಲ ವಿಡಿಯೋಸ್ಗಳನ್ನು ನೋಡಬೇಕು ಅಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ನೋಡಿರಿ, ಈಗ ಬೆಲ್ಟ್ ಕೂಡ ಪೂರ್ತಿಯಾಗಿ ರೆಡಿ ಆಗೈತಿ, ಫೋಲ್ಡ್ ಮಾಡ್ಕೊಳ್ಳೋದಾಗೈತಿ. ಇನ್ನು ಲಾಸ್ಟ್ 2 ಸೈಡ್ಸ್ಗಳನ್ನು ಜೋಡಿಸ್ಕೊಂಡ್ವಿ ಅಂತಂದ್ರೆ ನಮ್ಮ 4 ವರ್ಷದ ಹುಡುಗಿಗೆ ಪ್ಲೇಟೆಡ್ ಲೆಹಂಗಾ ಪೂರ್ತಿಯಾಗಿ ರೆಡಿ ಆಯಿತು. ಮತ್ತು ಇದೇ ಸ್ಯಾರಿಯಲ್ಲಿ ನಾನು 8 ವರ್ಷದ ಹುಡುಗಿಗೆ ಪ್ಲೇಟೆಡ್ ಲೆಹಂಗಾವನ್ನು ಸ್ಟಿಚ್ ಮಾಡಬೇಕಾಗೈತಿ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. 2 ಸೈಡ್ಸ್ಗಳನ್ನು ಜೋಡಿಸ್ಕೊಂಡಾದಮೇಲೆ ಲೆಹಂಗಾ ನೋಡಿರಿ ಪೂರ್ತಿಯಾಗಿ ರೆಡಿಯಾಗೈತಿ. ಮತ್ತು ಈ ರೀತಿಯಾದಂತಹ ಬ್ಲೌಸ್ ಬರ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ
ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದೇ ರೀತಿಯಾದಂತಹ ಹೊಸ ಹೊಸ ವಿಡಿಯೋಸ್ಗಳು ಬರ್ತಿರ್ತಾವೆ, ಕಿಡ್ಸ್ಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳು. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.